ಅನೇಕ ವಸ್ತುಗಳನ್ನು ಕಳ್ಕೊಂಡ್ಬಿಡ್ತಾರೆ. ಅದರಿಂದ ತರಿಸುವಂಥ ಕೆಲಸ ಕೂಡ ಬಹಳಷ್ಟು ಜನ ಮಾಡ್ತಾರೆ. ಪೊಲೀಸ್ ಕಮಿಷನರ್ ಕೂಡ ಆಗಾಗ ಅಂಥವನ್ನ ಗುರುತಿಸಿ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಒಂದು ಎಲ್ಲರೂ ಸನ್ಮಾನ ಮಾಡೋಕ್ಕಾಗಲ್ಲ. ಯಾಕಂದ್ರೆ 8 ಲಕ್ಷ ಜನ ಹೇಳ್ತಾರೆ. ಆಯ್ದು ಗುರುತಿಸಿ ಕೆಲವರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಈ ಒಂದು ಸಂಘ ಮಾಡ್ತಾ ಇದೆ ಅಂತೇಳಿ ಇವತ್ತು ಪ್ರಶಸ್ತಿ ಪಡೆದಂಥ ಎಲ್ಲರಿಗೂ ಕೂಡ ನಮಗೆ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ರಾಜ್ಯದಲ್ಲಿ ಕಮರ್ಷಿಯಲ್ ವೆಹಿಕಲ್ಸು ಸುಮಾರು 8 ಲಕ್ಷ ಜನ ಇದ್ದಾರೆ. ಕಮರ್ಷಿಯಲ್ ವೆಹಿಕಲ್ಲು ಲೈಸೆನ್ಸ್ ತಗೊಂಡಿರ್ತಕ್ಕಂಥವ್ರು, ಅದರಲ್ಲಿ ಆಟೋ ಇರ್ಬೋದು, ಗೂಡ್ಸ್ ವೆಹಿಕಲ್ ಇರ್ಬೋದು, ಲಾರಿ ಇರ್ಬೋದು, ಬಸ್ ಇರ್ಬೋದು, ಯಾಕಂದರೆ ಒಟ್ಟಾರೆಯಾಗಿ ಕಮರ್ಷಿಯಲ್ ವೆಹಿಕಲ್ಸ್, ಟ್ರ್ಯಾಕ್ಟರ್ಸು, ಅಗ್ರಿಕಲ್ಚರ್ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಕಮರ್ಷಿಯಲ್ ವೆಹಿಕಲ್ಸು 8 ಲಕ್ಷ ಇದು ತಗೊಂಡಿದ್ದಾರೆ. ಅಂದರೆ ಲೈಸೆನ್ಸು ಅಷ್ಟೇ ಕುಟುಂಬಗಳು ಇದೆ ಅಂತ ಅರ್ಥ. ಅಂದರೆ ಸುಮಾರು ಒಂದು 40-50 ಲಕ್ಷ ಈ ಉದ್ದಿಮೆಯಲ್ಲಿ ಇರ್ತಕ್ಕಂಥವ್ರ ಒಂದು ಜೀವನ ಈ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಗ್ತಾ ಇದೆ. ಮತ್ತು ಇವತ್ತು ಚಾಲಕರು ಇಲ್ಲ ಅಂದರೆ ಇವತ್ತು ಪ್ರಪಂಚದಲ್ಲಿ ಯಾವ ಕೆಲಸನೂ ನಡೆಯಲ್ಲ. ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ BMTC ಬಸ್ ಬೇಕು, ಅಥವಾ ಚಾಲಕರು ಅಂದರೆ ರೈಲ್ವೆ ಮೆಟ್ರೋ ಓಡಿಸೋರು ಚಾಲಕರೇ, ಏರೋಪ್ಲೇನ್ ಓಡಿಸೋರು ಚಾಲಕರೇ. ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ ಅಂತ ಪೈಲಟ್ ಅಂತಂತೆ. ಚಾಲಕರು ಭಾಳ ಅಗತ್ಯವಾಗಿ ಹೇಳ್ತಾ ಇದ್ದೀವಿ. ನನ್ನ ನಿಲ್ಸಿದ್ರು 4 ಜನ ಹೆಂಗಸರು ಇಳಿದು ಬಂದರು ಬಸ್ಸಿಂದ. ಅವ್ರ ಕೈನಲ್ಲಿ ಕರ್ಪೂರ ಅದು ಇದು ಎಲ್ಲ ಎತ್ಕೊಂಡ್ಬಂದು ನನ್ನನ್ನು ನಿಲ್ಸ್ಬಿಟ್ಟಿದ್ದಾರೆ ಬಸ್ ಮುಂದೆ. ನಾನು ಇಲ್ಲಿ ನಿಂತಿದ್ದೀನಿ, ಬಸ್ಸಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ನಾನು ನಿಂತಿದ್ದೀನಿ. ಆಮೇಲೆ ನನಗೆ ಹಾರ ಹಾಕ್ಬಿಟ್ಟು ಹಾರ ಹಾಕಿ ನನ್ನ ಹತ್ರ ಬಂದು ಹಾಕಿ ಇರ್ತಾ ಇದ್ದಾರೆ. ನಾನು ಏನಮ್ಮ ಇದು ಮಾಡ್ತಾ ಇದ್ದಾರೆ ಬಸ್ಸಿಗೆ ಮಾಡಿ. ಇದಪ್ಪ ನೀನು ದೇವರು ಸಮಾನ. ಈಗ 50 ಜನ ಪ್ರಾಣ ನಿನ್ನ ಕೈನಲ್ಲಿದೆ. ನೀನು ಮನಸ್ಸು ಮಾಡಿದ್ರೆ ಸಿಂಗೆ ಒಳಗೆ 50 ಜನ ಸಾಯಿಸ್ಬೋದು ನೀನು. ಆದರೆ ಆ ಥರ ಮಾಡಲ್ಲ ನೀನು. ಅದಕ್ಕೆ ದೇವರು ಸಮಾನ ಅಂತ ತಿಳ್ಕೊಂಡು ನಿನಗೆ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ನಲ್ಲಿ ಹೋಗ್ಬೇಕಾದ್ರೂ ಕೂಡ ಒಬ್ಬ ಚಾಲಕನೇ ಓಡಿಸ್ಬೇಕು. ಆ ಚಾಲಕ ಮನಸ್ಸು ಮಾಡೋ ಒಂದು ಸೆಕೆಂಡು ಯಾರ ಸಿದ್ದರಾಮಯ್ಯ ಆ ಥರ ಮಾಡೋಣ. ಪರಮಾತ್ಮ ಇಲ್ಲ ಅಂದಿದ್ರೆ ಅರ್ಜುನ ಗೆಲ್ತಿರ್ಲಿಲ್ಲ ಮಹಾಭಾರತದಲ್ಲಿ. ಹಾಗೆ ನಿಮ್ಮ ಸಾರಥ್ಯ ಇಲ್ಲ ಅಂತಂದ್ರೆ ಯಾರು ಮುಂದೆ ಹೋಗೋಕ್ಕೂ ಆಗಲ್ಲ, ಸಮಯಕ್ಕೆ ಸರಿಯಾಗಿ ಯಾರು ತಲುಪೋಕ್ಕೂ ಆಗಲ್ಲ. ನಿಮ್ಮ ಜವಾಬ್ದಾರಿಗಳು. ಹಾಗಾಗಿ ನೀವೆಲ್ಲರೂ ಕೃಷ್ಣ ಪರಮಾತ್ಮನ ಅಂಶಗಳೇ. ಈಗ ತಾನೇ ರಾಜಗೋದೂರ್ ಅವ್ರು ಹೇಳಿದ್ರು ಚಾಲಕರು ಅಂದರೆ ದೇವರ ಸಮಾನ. ನಿಜಕ್ಕೂ ಹೌದು. ಯಾಕಂದ್ರೆ ನಾವು ಮನೆ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ಒಂದು ಟ್ರಿಪ್ಪು ನಮ್ಮದು. ಆದರೆ ಈ ಕ್ಯಾಬ್ನವರು ದಿನಕ್ಕೆ 10-15 ಟ್ರಿಪ್ಪು. ಅದು ಹೆಂಗಂತಂದ್ರೆ ಯಾವ ದಿಕ್ಕಿಂದ ಯಾರು ಅಡ್ಡ ಬರ್ತಾರೆ ಗೊತ್ತಾಗಲ್ಲ. ಈ ಕಡೆಯಿಂದ ಒಬ್ಬ 2 ವೀಲರ್ನ ಸರಕ್ಕಂತ ರಾಕೆಟ್ ಥರ ಬರ್ತಾನೆ, ಈ ಕಡೆಯಿಂದ ಇನ್ನೊಂದು ಯಾರೋ ಗಾಡಿ ಜಟಾಯಿ ಥರ ಬರ್ತಾನೆ. ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಅವನು ತಲುಪಬೇಕು. ಎಷ್ಟು ತಲೆಯಲ್ಲಿ ಎಷ್ಟು ಏಕಾಗ್ರತೆ ಇರುತ್ತೆ ಅದೆಲ್ಲ ನೆನೆಸ್ಕೊಂಡಾಗ ನಮಗೆ ಆಸೆ. ನಾವು ಪಕ್ಕದಲ್ಲಿ ಕೂತಿರ್ತೀವಿ, ಆದರೆ ನಮಗೆ ಕಿರಿಕಿರಿ ಆಗುತ್ತೆ, ಏನು ಹಿಂಗೆ ಅಡ್ಡದಿಡ್ಡಿ ಬರ್ತಾರಲ್ಲ ಅಂತ. ನಾವು ಒಂದೇ ಸಲ ಹೋಗೋದು, ಮತ್ತೆ ಅಲ್ಲಿ ಸೆಟ್ಲ್ ಆಗ್ತೀವಿ, ಮತ್ತೆ ಇನ್ನೊಂದು ರಾತ್ರಿ ಹೋಗ್ತೀವಿ. ಆದರೆ ನೀವು ಇಡೀ ದಿನ ಓಡಾಡ್ತಿರ್ತೀರಲ್ಲ, ಎಷ್ಟು ನಿಮ್ಮ ಸಹನೆ, ತಾಳ್ಮೆ, ನಿಮ್ಮ ಒಂದು ಏಕಾಗ್ರತೆ ಇದೆಲ್ಲ ನೆನೆಸ್ಕೊಂಡ್ರೆ ನೀವು ನಿಜಕ್ಕೂ ಗ್ರೇಟ್. ಮತ್ತು ನಿಜಕ್ಕೂ ರಾಜಭಾಗ ಹೇಳ್ಬೇಕಾದ್ರೆ ದೇವರಿಗೆ ಸಮಾನ. ಹಾಗಾಗಿ ಈ ಎಲ್ಲ ನಿಮಗೆಲ್ಲ ನನ್ನ